ಒಲುಮೆಯ ಸುಳಿಯಲ್ಲಿ ಬರೆದವರು ವಾಣಿ. ಯಾರು ಬೇಕಾಗಿತ್ತೋ? ಡಾಕ್ಟರ್ ಮನೆ ಇದೇನಾ? ಹೌದು ಇದೆ. ಯಾರನ್ನು ನೋಡಬೇಕು? ಡಾಕ್ಟ್ರನ್ನ ಸ್ವಲ್ಪ ನೋಡಬೇಕಿತ್ತು. ಅವ್ರನ್ನ ಕಾಣಬೇಕು ಅಂದರೆ ಆಸ್ಪತ್ರೆಗೆ ಹೋಗಬೇಕು. ಇಲ್ಲಿಗೆ ಬಂದರೆ? ಆಸ್ಪತ್ರೆಗೆ ಹೋಗಿದ್ವಪ್ಪ. ಮನೆಗೆ ಇವಾಗ ತಾನೇ ಹೋದ್ರು ಅಂದರು. ಅದಕ್ಕೆ ಮನೆ ಹುಡ್ಕೊಂಬಂದೆ. ಅವ್ರಿಷ್ಟೊತ್ತಿನಲ್ಲಿ ಯಾರನ್ನೂ ನೋಡಲ್ಲ, ಊಟ ಮಾಡಿ ಮಲಗಿದ್ದಾರೆ. ನಾಳೆ ಬೇಗ ಆಸ್ಪತ್ರೆಗೆ ಹೋಗಿ. ನಾವು ತುಂಬ ದೂರದಿಂದ ಬಂದಿದ್ದೀವಿ ಗೊತ್ತಾ? ಮುದುಕರ ಧ್ವನಿಯಲ್ಲಿ ಆಯಾಸದ ಜೊತೆ ಧೈರ್ಯವೂ ಇಣುಕಿತ್ತು. ಹೌದೇ? ಎಲ್ಲಿಂದ ಬಂದಿದ್ದೀರಿ? ಹುಡುಗ ನಗುತ್ತಾ ಕೇಳಿದ. ಮುದುಕರ ಧೈರ್ಯ ಅವನಲ್ಲಿ ಹಾಸ್ಯವನ್ನು ಮಾತ್ರ ಎಚ್ಚರಿಸಿದಂತೆ ಕಾಣಿಸಿತು. ದೂರದ ಮಾತು ಹೇಳ್ತಿದ್ದೀರಿ. ಡಾಕ್ಟರ್ ನೋಡೋಕೆ 100 ಮೈಲಿ ದೂರದಿಂದ ಜನ ಬರ್ತಾರೆ, ಅದು ನಿಮಗೆ ಗೊತ್ತೋ? ಹುಡುಗ ಪುನಃ ಕೇಳಿದ. ಅದೆಲ್ಲ ನನಗೇನು ಗೊತ್ತಪ್ಪ. ನಮ್ಮ ಕಷ್ಟ ನಮಗೆ. ಡಾಕ್ಟ್ರಿಗೆ ತೊಂದರೆ ಕೊಡೋದು ಬೇಡ. ಪಾಪ ಆಯಾಸವಾಗಿದೆಯೋ ಏನೋ, ಮಲಗಿರ್ಲಿ. ಆ ಮರದ ಕೆಳಗೆ ಕೂತಿದ್ದು ಅವ್ರು ಎದ್ದ ಮೇಲೆ ಪುನಃ ಬರ್ತೀನಿ. ಬಾಗಿಲು ಹಾಕ್ಕೊಳ್ಳಪ್ಪ. ಬಾ ತಾಯಿ, ಹೋಗೋಣ. ಈ ಮಾತುಗಳೆಲ್ಲ ಕನಸಿನಲ್ಲಿ ಕೇಳಿದಂತೆ ಕೇಳಿಸಿದವು. ಊಟ ಮುಗಿಸಿ ರೂಮಿಗೆ ಬಂದಾಗ 2 ಗಂಟೆ. ಕುರ್ಚಿಯ ಬೆನ್ನಿಗೆ ಒರಗಿ ಪತ್ರಿಕೆ ನೋಡುತ್ತಿದ್ದಂತೆ ಪತ್ರಿಕೆ ಜಾರಿ ಕೆಳಗೆ ಬಿತ್ತು. ಕಣ್ಣು ಬಿಟ್ಟು ಕೆಳಗೆ ಬಿದ್ದಿದ್ದ ಪತ್ರಿಕೆಯನ್ನು ಕೈಗೆತ್ತಿಕೊಂಡಾಗ ಹೊರಗೆ ಮಾತಾಡಿದ್ದು ಕೇಳಿಸಿತು. ಹಾಗಾದ್ರೆ ನಾನು ಈವರೆಗೆ ಕೇಳಿಸಿಕೊಂಡ ಮಾತುಗಳು ಇಲ್ಲೇ ನಡೆದಿದ್ದು, ಕನಸಲ್ಲ. ರಾಜಾ ಎಂದು ಕೂಗಿದೆ, ಪತ್ರಿಕೆಯಲ್ಲಿದ್ದ ಲೇಖನದ ಮೇಲೆ ಕಣ್ಣೋಡಿಸುತ್ತಾ. ಕೂಗದ್ರಮ್ಮವ? ಯಾರೋ ಬಂದಿರೋದು? ಕೊನೆಗೂ ಅವ್ರು ಗಲಾಟೆ ಮಾಡಿ ಎಬ್ಸೆ ಬಿಟ್ರು. ನಾನು ಎಷ್ಟೋ ಹೇಳ್ದೆ ಮಾವ, ಈ ನಮ್ಮ ಜನಕ್ಕೆ ಬುದ್ಧಿ ಬರಬೇಕು ಅಂದ್ರೆ. ನನ್ ಮಲ್ಗಿರ್ಲಿಲ್ವೋ? ಪತ್ರಿಕೆ ನೋಡ್ತಾ ಇದ್ದೆ. ಯಾರಂತೆ? ಯಾರೋ ಗೊತ್ತಿಲ್ಲ. ಒಬ್ಬ ಮುದುಕರು ಒಬ್ಬ ಹುಡುಗಿನ ಕರ್ಕೊಂಡು ಬಂದಿದ್ದಾರೆ, ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ದೆ. ಹೋದ್ರಾ? ಹೋಗ್ಲಿಲ್ಲ. ಎಷ್ಟು ಹೊತ್ತಾದ್ರೂ ನಿಮ್ಮನ್ನು ನೋಡ್ಕೊಂಡೇ ಹೋಗ್ತೀನಿ ಅಂತ ಹಠ ತೊಟ್ಟು ಬಂದಿರೋ ಹಾಗಿದೆ. ಓ ಹಾಗೇನು? ರೋಗಿಗಳನ್ನು ನೋಡೋ ರೂಮಲ್ಲಿ ಕೂರ್ಸು. ಅವ್ರ ತೊಂದರೆ ಏನಿರುತ್ತೋ ಏನೋ. ಶರ್ಟನ್ನು ತಗುಲಿಸಿಕೊಂಡು ಕ್ರಾಪಿನ ಮೇಲೆ ಬಾಚಣಿಗೆಯನ್ನು ಆಡಿಸಿ ಹೊರಗೆ ಬಂದಾಗ ಕುರ್ಚಿಯ ಮೇಲೆ ಕೂತಿದ್ದ ಮುದುಕರು ಜಗ್ಗನೆ ಎದ್ದು ಕೈ ಜೋಡಿಸಿದರು. ಅವರಿಗೆ ಪ್ರತಿವಂದನೆ ಮಾಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಏನ್ ಬಂದಿದ್ದು ಎಂದು ಕೇಳಿ ಕುತೂಹಲದಿಂದ ಅವರ ಕಡೆ ನೋಡಿದೆ. ಅವರು ಹುಟ್ಟಿದ್ದ ತೀರಾ ಸಾಧಾರಣವಾದ ಉಡುಪು ಅವರ ಬಡತನವನ್ನು ಸಾರಿ ಹೇಳುವಂತಿದ್ದರೆ, ಅವರ ಸಾತ್ವಿಕ ತೇಜಸ್ಸು, ಪಾಂಡಿತ್ಯ ಇವುಗಳನ್ನು ಅವರ ಮುಖದ ದೈನ್ಯ ಮರೆಮಾಚಲು ಅಸಮರ್ಥವಾಗಿತ್ತು. ದಾರಿದ್ರ್ಯ, ರೋಗ ಇವೆರಡು ಸಾಮಾನ್ಯ ಮನುಷ್ಯ ಎದುರಿಸಲೇಬೇಕಾದ 2 ಶತ್ರುಗಳು. ಈ ಹೋರಾಟ ದಿನವೂ ನಡೆದದ್ದೇ. ನನ್ನ ಬಳಿ ಬರುವ ರೋಗಿಗಳಲ್ಲಿ ಅನೇಕರು ಅಂತಹವರೇ. ರೋಗಿಗಳು, ರೋಗ, ಅದನ್ನು ಅನುಭವಿಸುವವರ ತೊಂದರೆ ಯಾವುದೂ ನನಗೆ ಹೊಸದಲ್ಲ, ನಿತ್ಯ ನೋಟ. ಆದರೂ ಇವರನ್ನ ಹಿಂದಕ್ಕೆ ಕಳಿಸದೆ ನೋಡಿದ್ದು ಒಳ್ಳೇದಾಯ್ತು. ವಯಸ್ಸಾದ ಮುದುಕರು, ಜೊತೆಗೆ ಹುಡುಗಿ ಬಿಸಿಲಿನಲ್ಲಿ ನಡ್ಕೊಂಡೇ ಬಂದಿದ್ದಾರೋ ಏನೋ. ಆದರೂ ಕೇಳಿದೆ, ಏನಾಗಿದೆ ಹುಡುಗಿಗೆ? ಆಸ್ಪತ್ರೆಗೆ ಬಂದಿದ್ರೆ ಚೆನ್ನಾಗಿತ್ತು. ಸ್ವಾಮಿ, ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟವರು ಮೊದಲು ಆಸ್ಪತ್ರೆಗೆ ಹೋದ್ವು. ತಾವು ಸಿಗ್ಲಿಲ್ಲ, ಆಪರೇಷನ್ ಇದೆ, ಈ ದಿನ ಅವ್ರು ಸಿಗೋದೇ ಕಷ್ಟ ಅಂದ್ರು. ಹಾಗೂ ಕಾದ್ವು. ಆಮೇಲೆ ಮನೆಗೆ ಹೋದ್ರು ಅಂದ್ರು. ಹುಡುಗಿಗೆ ಕಣ್ಣು ನೋವು ಬಂದು 4 ತಿಂಗಳಾಗೋಗಿದೆ. ಅದಕ್ಕೆ. ಇದೇನ್ರಿ ಮತ್ತೆ ಈಗ ತೋರ್ಸೋಕ್ ಬರ್ತಿದ್ದೀರಲ್ಲ? ಇಲ್ಲ, ತೋರ್ಸಿದ್ದೀವಿ. ಆಗ್ನಿಂದಲೂ ಅಲ್ಲಿ ಇಲ್ಲಿ ತೋರಿಸ್ತಾನೆ ಇದ್ದೀವಿ. ಮೊದಲು ಮನೇಲೇ ತಿಳಿದ ಔಷಧಿ ಮಾಡಿದ್ವು, ಏನೂ ಪ್ರಯೋಜನವಾಗ್ಲಿಲ್ಲ. ದಿನಕ್ಕೆ ಹೆಚ್ಚೇ ಆಯ್ತು. ಎಲ್ಲರೂ ಸರಿಯಾದವ್ರಿಗೆ ತೋರಿಸಿ, ಇಲ್ಲಿದ್ರೆ ಕಣ್ಣೇ ಹೋದಿತ್ತು ಅಂತ ಹೆದರ್ಸಿದ್ರು. ಹೆಣ್ಣು ಹುಡುಗಿ ಸ್ವಾಮಿ, ಹಾಗೇನಾದ್ರೂ ಆದ್ರೆ ಗತಿ. ಅದಕ್ಕೆ ನಿಮ್ ಹತ್ರ ಬಂದೆ. ಬಡವರನ್ನ ನೀವೇ ಕಾಪಾಡಬೇಕು. ಬಾಮ್ಮ ಈ ಕಡೆ, ಏನಾಗಿದೆ ನೋಡೋಣ ಎಂದೆ. ಹುಡುಗಿ ಬಾಗಿಲ ಹಿಂದೆ ನಿಂತಿದ್ದವಳು ಲಜ್ಜೆಯಿಂದ ಹತ್ತಿರ ಬಂದಳು. ಕಿಟಕಿಯ ಹತ್ತಿರ ಹೋಗಿ ತಲೆ ಹಿಡಿದೆತ್ತಿ ನೋಡಿದೆ. ನನಗೆ ಮುದುಕರ ಮೇಲೆ ವಿಪರೀತ ಸಿಟ್ಟು ಬಂತು. ಎಂತ ಜನ! ರೋಗ ಮೀರೋವರೆಗೂ ಡಾಕ್ಟರ್ ಬಳಿಗೆ ಬರೋ ಯೋಚನೆ ಮಾಡೋದಿಲ್ವಲ್ಲ. ಇವ್ರಿಗೇನ್ ಹೇಳೋದು ಎಂದು ಯೋಚಿಸುತ್ತಿದ್ದೆ. ಕಾತರದಿಂದ ನನ್ನನ್ನೇ ನೋಡುತ್ತಿದ್ದ ಮುದುಕರು, ಸ್ವಾಮಿ, ಕಣ್ಣು ಬರೋ ಸಂಭವಾನೇ ಇಲ್ವೇ ಎಂದು ಕೇಳಿದರು. ಹುಡುಗಿ ಅರಿಶಿನದ ಬಟ್ಟೆಯಿಂದ ಕಣ್ಣು ಒರೆಸಿಕೊಳ್ಳುತ್ತಾ ನಿಂತಿದ್ದವಳು ಅರಳಿದ ಕಣ್ಣುಗಳಿಂದ ನನ್ನ ಕಡೆ ನೋಡಿದಳು. ಒಂದೇ ಸಲಕ್ಕೆ ನಿರಾಶೆಯಾಗುವಂತೆ ಮಾತಾಡಿ ಹುಡುಗಿಯನ್ನು ನಿರಾಶೆಗೊಳಿಸಲು ಮನಸ್ಸೇ ಬರಲಿಲ್ಲ. ನೀವು ತುಂಬಾ ತಡ ಮಾಡ್ಬಿಟ್ರಿ ನನ್ನ ಹತ್ರ ಬರೋದಿಕ್ಕೆ. ಆದ್ರೂ ಇನ್ನೂ ಆಸೆ ಇದೆ. ನನ್ನ ಕೈಲಾದ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಇದ್ರ ಮೇಲೆ ದೇವರ ಇಚ್ಛೆ ಇದ್ದಾಗತ್ತೆ ಎಂದು ಹೇಳಿ ಔಷಧಿ ಹಾಕಿದೆ. ನಾಳೆ ಆಸ್ಪತ್ರೆ ಕರ್ಕೊಂಡು ಬರೋದನ್ನ ಮರಿಬೇಡಿ. ಪ್ರತಿದಿನ ಬಂದು ಔಷಧಿ ಹಾಕಿಸ್ಕೊಳ್ಬೇಕು ಎಂದು ಹೇಳಿದೆ. ಸ್ವಾಮಿ, ಅದು ಆಸ್ಪತ್ರೆಗೆ ಬರಬೇಕೆ? ಹಾ ಹೌದು, ಬೆಳಗ್ಗೆ ಕರ್ಕೊಂಡು ಬನ್ನಿ.
ಅದು ಏನಂದರೆ, ನಿಮ್ಮ ಆಸ್ಪತ್ರೆ ನಮಗೆ ಬಹಳ ದೂರ, ಗಾಡೀಲಿ ಬರೋ ಅನುಕೂಲ ಇಲ್ಲ. ಹುಡುಗಿನ ಕೈ ಹಿಡ್ಕೊಂಡು ನಡೆಸ್ಕೊಂಡು ಬರೋದು ಬಹಳ ಪ್ರಯಾಸದ ಕೆಲಸ. ತಾವು ಈ ಅನಾಥಳ ಮೇಲೆ ದಯ ಇಟ್ಟು ಮನೆಗೆ ಬರೋಕೆ ಅವಕಾಶ ಕೊಟ್ಟರೆ ನಮಗೆಷ್ಟೋ ಉಪಕಾರ ಆಗುತ್ತೆ, ತಮಗೂ ಪುಣ್ಯ ಬರುತ್ತೆ ಎಂದು ಕೇಳಿಕೊಂಡರು. ನನಗೆ ಪುಣ್ಯ ಬೇಕಾಗಿರಲಿಲ್ಲ. ಹುಡುಗಿಯ ಕಡೆ ತಿರುಗಿದೆ. ನಾನು ಏನು ಹೇಳುತ್ತೇನೋ ಎಂಬ ಶಂಕೆಯಿಂದ ಅವಳು ಒಂದು ತರಹ ಮುಖ ಮಾಡಿಕೊಂಡು ನಿಂತಿದ್ದಳು. ಹೆಚ್ಚು ಯೋಚಿಸದೆ, ಸರಿ ಆಯ್ತು, ಪರವಾಗಿಲ್ಲ, ನಾಳೆ ಇದೇ ಹೊತ್ತಿಗೆ ಇಲ್ಲಿಗೆ ಬನ್ನಿ ಎಂದೆ. ಕೋಲೂರಿಕೊಂಡು ಮುದುಕರು ಹೊರಟರು. ಹುಡುಗಿ ಅವರನ್ನು ಹಿಂಬಾಲಿಸಿದಳು. ಹೋಗುವ ಮೊದಲು ನನ್ನ ಹೃದಯದಲ್ಲಿ ಬಿರುಗಾಳಿಯನ್ನೆಬ್ಬಿಸಿದ್ದಳು ಹುಡುಗಿ. ಒಳಗೆ ಹೋಗಿ ಹಾಸಿಗೆಯ ಮೇಲೆ ಉರುಳಿಕೊಂಡೆ. ಮನಸ್ಸು ಏನೋ ಒಂದು ಬಗೆಯಾಗಿತ್ತು. ನನ್ನ ವೃತ್ತಿಯಲ್ಲಿ ಕಷ್ಟದಲ್ಲಿರುವವರನ್ನು ಎಷ್ಟೋ ಜನರನ್ನು ನೋಡಿದ್ದೆ, ಆದರೆ ಎಂದೂ ಈ ಬಗೆಯ ಕಳವಳಕ್ಕೆ ಗುರಿಯಾಗಿರಲಿಲ್ಲ. ಈ ದಿನ ನೋಡಿದ ಮುದುಕರ ಸ್ಥಿತಿ ಹೃದಯವನ್ನು ಮುಟ್ಟುವಂತಿತ್ತು. ಅಲ್ಲದೆ ಆ ಹುಡುಗಿಯ ಎಳೆಯ ಮುಖ, ಸರಳವಾದ ನೋಟ ಅಂತಹುದೇ ಮತ್ತೊಂದು ಮುಖದ ನೆನಪನ್ನು ತಂದಿತು. ಎದೆಯಲ್ಲಿ ಮರೆಯಾಗಿದ್ದ ನೋವು ಭುಗ್ಗೆಂದು ಮೇಲೆದ್ದಿತು. ನನ್ನಿಂದ್ರ ಹೀಗೆ ಇರ್ಲಿಲ್ವಾ? ದೊಡ್ಡೋಳಾಗಿದ್ರೂ ಇದೇ ಸರಳತೆ, ಬಾಲೆಯ ಮುಗ್ಧತೆ ಮುಖದ ಮೇಲೆ. ಅವಳ ನಗುವಿನಿಂದ ನನ್ನ ಬಾಳನ್ನು ಬೆಳುತ್ತಾ ಇದ್ಲು. ಛೆ, ಕೊಟ್ಟು ಕಿತ್ಕೊಳ್ಳೋದೇ ವಿಧಿಯ ಆಟ. ಅವಳು ಹೋದಂದಿನಿಂದ ಮನಸ್ಸು ಮನೆ ಎಲ್ಲ ಖಾಲಿ ಖಾಲಿ. ಆ ಅಂಧಕಾರದಲ್ಲಿ ಇವತ್ತು ಇದ್ದಕ್ಕಿದ್ದ ಹಾಗೆ ಒಂದು ಮಿಂಚು ಸುಳಿದಂತಾಗಿ ಹಿಂದಿನ ನೆನಪೆಲ್ಲ ಯಾಕೆ ಮರುಕಳಿಸ್ತಾ ಇದೆ? ಇಂದಿರ ಜೊತೆ ನಾನು ಸುಖವಾಗಿದ್ದ ಕಾಲ ಎಷ್ಟು ಚೆನ್ನಾಗಿತ್ತು. ಬೆಳಗಾಗಿದ್ದು ಹೂದೋಟಕ್ಕೆ ಹೋಗಿ ಆಗ್ತಾನೆ ಅರಳಿರೋ ಗುಲಾಬಿನ ನೋಡಿದ ಹಾಗಾಗ್ತಿತ್ತು. ಅವಳನ್ನು ನೋಡಿದ್ರೆ ಅದೇ ಕೋಮಲತೆ, ಅದೇ ಪ್ರಫುಲ್ಲತೆ. ನೆನಪು ನುಗ್ಗಿ ಬರುವಾಗ ಬರೀ ಸಿಹಿ ನೆನಪೇ ಬರೋದಿಲ್ವಲ್ಲ, ಯಾಕೆ ಹಾಗೆ? ತಾಯಿ ಆಗ್ಬೇಕಿದ್ದ ಇಂದಿರೆ ತವ್ರನೋರ್ ಬಂದು ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೊರಡೋ ದಿವಸ ಇದೇ ಮಂಚದ ಮೇಲೆ ಕೂತ್ಕೊಂಡು ಎಷ್ಟು ಮಾತಾಡಿದ್ವೋ. ನನ್ನ ಯೋಗಕ್ಷೇಮ ಸರಿಯಾಗಿ ನೋಡ್ಕೊಳ್ಳುವಂತೆ ಎಷ್ಟು ಹೇಳಿದ್ಲು. ರೈಲ್ ಹೊರಟಾಗ ಕಿಟಕಿಲಿ ಮುಖ ಹೊರಗೆ ಹಾಕಿ ಕೈ ಬೀಸ್ತಾ ಇದ್ದಾಗ ಅವಳನ್ನು ನೋಡಿದ್ದೇ ಕೊನೆ. ಇಂದಿರಾ ಪುನಃ ಬರಲೇ ಇಲ್ಲ. ಅವಳ ಸಾವಿನ ಮಾರ್ತೆನ ಹೊತ್ತು ತಂತಿ ಬಂದಿತ್ತು. ಎಂಥ ದುರಾದೃಷ್ಟವಂತ ನಾನು. ಮಲಗಿದ್ದಂತೆ ಕಣ್ಣು ಮಸಕಾಯಿತು. ಅಡಿಗೆಯವನು ಕಾಫಿ ತಂದಿಟ್ಟು ಸದ್ದು ಮಾಡಿದಾಗ ಕಣ್ಣು ಒರೆಸಿಕೊಂಡು ಎದ್ದೆ. ಹೊರಗೆ ಹೊರಟು ಕಾರಿನ ಬಾಗಿಲು ಹಾಕುವುದರಲ್ಲಿದ್ದಾಗ ರಾಜ ಹತ್ತಿರ ಬಂದು, ಮಾವ, ನೀವು ಬರೋಕೆ ಬಹಳ ಹೊತ್ತಾಗುತ್ತಾ ಎಂದು ವಿಚಾರಿಸಿದ. ಯಾಕಪ್ಪ, ಅರ್ಧ ಗಂಟೆ ಆಗಬಹುದು. ಏನ್ ಸಮಾಚಾರ? ಅದೇ ಆ ರಾಮಣ್ಣವರು ಔಷಧಿಗೆ ಬರೋ ಹೊತ್ತು, ಅದಕ್ಕೆ ಕೇಳ್ದೆ. ಓ ಹೌದಲ್ಲ, ಬಂದ್ರೆ ಸ್ವಲ್ಪ ಹೊತ್ತು ಕೂತಿರೋಕ್ ಹೇಳು. ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬಿಡ್ತೀನಿ. ಅವರನ್ನ ಕೆಲವು ದಿನಗಳ ಹಿಂದೆ ಇಲ್ಲಿ ಕೂರುಗೊಡದೆ ಹೊರಗೆ ಕಳಿಸೋಕೆ ಯೋಚಿಸಿದ್ದೆ. ಈಗ ಅವ್ರನ್ನ ಕಾಯಿಸ್ಬೇಕಾಗತ್ತಲ್ಲ ಅಂತ ನನ್ನ ಹತ್ರ ಕೇಳ್ತಿದ್ಯಾ? ಎಂತ ಅನುತಾಪ? ಅವತ್ ನೀನ್ ಮಾಡಿದ್ದು ನೆನಪಿದ್ಯಾ ನಿನ್ಗೆ? ನಗುವನ್ನು ತಡೆದುಕೊಂಡು ಕೇಳಿದೆ. ಹೌದು ಮಾವ, ನೆನಪಿದೆ. ಅದನ್ನ ಮರೆಯೋಕ್ ಸಾಧ್ಯವೇ? ರಾಜ ಕೆಂಪು ಮುಖದಿಂದ ಹೇಳಿದ. 1 ಗಂಟೆಯ ಮೇಲೆ ನಾನು ಮನೆಗೆ ಹಿಂತಿರುಗಿದಾಗ ರಾಮಣ್ಣನವರು ಕೋಲನ್ನು ಮೂಲೆಯಲ್ಲಿಟ್ಟು ಆರಾಮವಾಗಿ ಕುರ್ಚಿಯ ಮೇಲೆ ಮಂಡಿಸಿದ್ದರು. ಅವರ ಮುಂದೆ ಪತ್ರಿಕೆ, ಮಾಸಪತ್ರಿಕೆಗಳ ರಾಶಿಯನ್ನೇ ಸುರಿದಿದ್ದ ರಾಜ ಸ್ವಲ್ಪ ದೂರದಲ್ಲಿ ಓ ಡಾಕ್ಟ್ರು, ನಮಸ್ಕಾರ ದೇವ್ರು. ನಮಸ್ಕಾರ ನಮಸ್ಕಾರ. ಕಾಯ್ಬೇಕಾಯ್ತು ನೀವು. ಬಂದು ಬಹಳ ಹೊತ್ತಾಯ್ತೇನೋ? ಇಲ್ಲ, ಸ್ವಲ್ಪ ಹೊತ್ತಾಯ್ತು. ತಮ್ಮ ಕೆಲ್ಸದ ನಡುವೆ ನಮಗೋಸ್ಕರ ಇಷ್ಟು ಒದ್ದಾಡ್ತಿರಲ್ಲ, ಅಷ್ಟು ಸಾಕು. ನಾವೇನು ಕಾಯೋದು, ಕಾದ್ರಂತ ನಷ್ಟವಿಲ್ಲ ಬಿಡಿ. ಹೇಗಿದೆ ಈಗ? ಎಷ್ಟೋ ಉತ್ತಮ. ತಾನೇ ಕಣ್ಬಿಟ್ಟು ಓಡಾಡ್ತಾಳೆ. ಬಾಧೆ ಕಡಿಮೆ ಆಗಿದೆ ಅಂದ್ಲು. ಕಣ್ಣಲ್ಲಿ ನೀರು ಸುರಿಯೋದು ನಿಂತಿದೆ. ಸರಿ, ಇನ್ನು 1 ತಿಂಗಳಾದ್ರೂ ಚಿಕಿತ್ಸೆ ನಡಿಬೇಕು. ಸ್ವಲ್ಪ ಗುಣವಾಯ್ತು ಅಂತ ಬಿಟ್ಬಿಡ್ಬಾರ್ದು. ಅಬ್ಬಾ, ಇನ್ನು 1 ತಿಂಗಳು ಬರ್ಬೇಕೆ? ಮುದುಕರು ಬೆಚ್ಚಿದರು. ಪುನಃ ನಿಟ್ಟುಸಿರು ಬಿಟ್ಟು, ಮಾಡೋದೇನು, ಇವೆಲ್ಲ ಬರೋದೇ ಗ್ರಹಚಾರಕ್ಕೆ. ಬಂದದ್ದನ್ನ ಅನುಭವಿಸ್ಲೇಬೇಕು ಅಂದರು. ಯಾಕೆ, ನಿಮಗ್ ಬರೋಕೆ ಕಷ್ಟ ಆಗುತ್ತಾ? ಬಿಡಿ ಸ್ವಾಮಿ, ಅದನ್ನೆಲ್ಲ ಏನು ಅಂತ ಹೇಳ್ಕೊಳ್ಳೋದು. ನನ್ನ ಸಂಸಾರದ ಕಷ್ಟ ತೋಡ್ಕೊಂಡು ತಮ್ಮನಸ್ಗೂ ಬೇಸರ ತರೋದು ಬೇಡ. ನಾನೊಬ್ಬಂಟಿಗ ಮುಪ್ನಲ್ಲಿ ಮೊಮ್ಮಕ್ಕಳನ್ನು ಕಟ್ಕೊಂಡು ನನ್ನ ಪಾಡು. ಗಂಟಲು ಕಟ್ಟಿದಂತಾಗಿ ಮುದುಕರ ಮಾತು ಅಲ್ಲಿಗೆ ನಿಂತಿತು. ಅಲ್ಲ ಅಜ್ಜ, ನಿಮಗ್ ಬಿಡುವಿಲ್ಲ ಅಂದ್ರೆ ನೀವ್ ಯಾಕೆ ಬರ್ಬೇಕು? ಹುಡುಗಿ ಕಂಡ್ಬಿಟ್ಟು ನಡೀತಾಳೆ ಅಂತ ಹೇಳಿದ್ರಲ್ಲ, ಅವಳೇ ಬರ್ಲಿ, ಔಷಧಿ ಹಾಕಿ ಕಳಿಸ್ತೀನಿ. ನೀವ್ ಜೊತೆಗೆ ಬರ್ಬೇಕು ಅಂತೇನಿಲ್ಲ. ಮುದುಕರು ಅದಕ್ಕೆ ಒಪ್ಪಿದರು. ಮನಸ್ಸಿನಲ್ಲಿ ಹರಸಿರಲು ಬಹುದೆಂದು ಅವರ ಮುಖ ನೋಡಿದಾಗ ತೋರಿತು. 1 ದಿನ ಆಸ್ಪತ್ರೆಯಿಂದ ಬಂದಾಗ ಹುಡುಗಿ ಆಗಲೇ ಬಂದು ಒಳಗಡೆ ಕುಳಿತಿದ್ದಳು. ಮುಂದುಗಡೆ ಹಾಲ್ನಲ್ಲಿ
ಹಿಂದಿನ ದಿನ ಗುಣವಾಗಿ ಮನೆಗೆ ಹೋದ ರೋಗಿಯ ಕಡೆಯವರು ಹೂವು ಹಣ್ಣುಗಳನ್ನು ತಂದಿಟ್ಟುಕೊಂಡು ನನಗಾಗಿ ಕಾದಿದ್ದರು. ಅದನ್ನು ತೆಗೆದುಕೊಂಡು ಒಳಗೆ ಹೋದಾಗ ಹುಡುಗಿ ಅಲ್ಲಿದ್ದ ಇಂದಿರಾಳ ದೊಡ್ಡ ಭಾವಚಿತ್ರವನ್ನೇ ನೋಡುತ್ತಿದ್ದಳು. ಕೈಲಿದ್ದ ಹಾರವನ್ನು ಭಾವಚಿತ್ರಕ್ಕೆ ಹಾಕಿ ಹುಡುಗಿ ಕಡೆ ತಿರುಗಿದೆ. ಅವಳು ನಸುನಕ್ಕು, ಅವ್ರಿಗೆ ಹೂವು ಅಂದ್ರೆ ತುಂಬಾ ಇಷ್ಟ ಇತ್ತಾ ಎಂದಳು. ನಾನು ಹೌದೆಂದು ತಲೆ ಅಲ್ಲಾಡಿಸಿದೆ. ಔಷಧಿ ಹಾಕಿದ ಮೇಲೆ ಹೊರಟಳು. ಇವತ್ತು ರಾಮಣ್ಣವ್ರು ಬರ್ಲಿಲ್ವೇನೋ ಕೇಳಿದೆ. ಇಲ್ಲ, ನಾನೊಬ್ಳೆ ಬಂದೆ. ಜೊತೆಗೆ ಯಾರನ್ನಾದ್ರೂ ಕಳಿಸ್ಬೇಕಾ? ಬೇಡ ಬೇಡ, ನಾನೇ ಹೋಗ್ತೀನಿ. ಔಷಧಿ ಹಾಕಿದ್ದು ಉರಿತಾ ಇರಬಹುದು, ಕಣ್ಬಿಡೋಕೆ ಆಗುತ್ತೋ ಇಲ್ವೋ, ಸ್ವಲ್ಪ ಹೊತ್ತು ಕೂತಿದ್ ಹೋಗು. ಹುಡುಗಿ ಹೊರಟಿದ್ದವಳು ಪುನಃ ಕುಳಿತಳು. ನಾನು ತಟ್ಟೆಯಲ್ಲಿದ್ದ ಒಂದು ಸೇಬಿನ ಹಣ್ಣನ್ನು ಅವಳಿಗೆ ಕೊಡುತ್ತಾ, ನಿನ್ ಹೆಸರೇನು ಎಂದು ವಿಚಾರಿಸಿದೆ. ಸೀತಾ. ರಾಮಣ್ಣವರು ನಿನ್ಗೇನಾಗ್ಬೇಕು? ಅವ್ರು ನನ್ ಅಜ್ಜ ಆಗ್ಬೇಕು. ನಿನ್ ತಾಯಿ ತಂದೆ ಎಲ್ಲ ಎಲ್ಲಿದ್ದಾರೆ? ಇಲ್ರಿ, ನಂಗ್ ತಾಯಿ ತಂದೆ ಯಾರೂ ಇಲ್ಲ, ಅದಕ್ಕೆ ಅಜ್ಜನ್ ಮನೇಲಿದ್ದೀನಿ. ಹುಡುಗಿ ಸಲೀಸಾಗಿ ಹೇಳಿದಳು. ಆ ಪ್ರಶ್ನೆ ಕೇಳಬಾರದಿತ್ತೇನೋ ಅನ್ನಿಸಿತು. ಮಾತು ಮರೆಸಲು, ಸರಿ ಹಣ್ಣು ತಿನ್ನು, ಆರೋಗ್ಯಕ್ಕೆ ಒಳ್ಳೇದು ಎಂದೆ. ಹುಡುಗಿ ತಿನ್ನಲಿಲ್ಲ. ಬ್ಯಾಡ್ರಿ, ಮನೇಲಿ ನಮ್ಮ ಅಜ್ಜಂಗೂ ಕೊಟ್ಟು ತಿಂತೀನಿ ಅಂದಳು. ಹಾಗಾದ್ರೆ ಇನ್ನೊಂದು ಹಣ್ಣು ಕೊಡ್ತೀನಿ, ಒಂದು ನಿನಗೆ ಇನ್ನೊಂದು ಅಜ್ಜಂಗೆ, ಸರಿನಾ ಎಂದು ಕೇಳಿದೆ. ಹುಡುಗಿ 2 ಕೈಲು ಹಣ್ಣು ಹಿಡಿದು ನಗುತ್ತಾ ಓಡಿ ಹೋದಳು. ಸೀತಾಳ ಒಂದು ಕಣ್ಣು ಚೆನ್ನಾಗಿ ವಾಸಿಯಾಯಿತು, ಇನ್ನೊಂದು ನಿಧಾನವಾಗಿ ಸರಿ ಹೋಗಬಹುದೆಂಬ ಭರವಸೆ ಬಂದಿತ್ತು. ದಿನ ಕಳೆದಂತೆ ಅವಳ ಸಂಕೋಚ ಕಡಿಮೆಯಾಯಿತು. ಪ್ರತಿದಿನವೂ ಬರುತ್ತಿದ್ದುದರಿಂದ ಮಾತಿನಲ್ಲಿ ಸಲುಗೆ ಕಾಣಿಸಿತು. ನನ್ನೊಡನೆ ಮಾತ್ರವಲ್ಲ, ರಾಜನೊಡನೆಯೂ ತಡೆಯಿಲ್ಲದೆ ಹರಟುತ್ತಿದ್ದಳು. ರಾಜನೇ ಉತ್ಸಾಹದಿಂದ ಮುಂದಾಗಿ ಅವಳನ್ನು ಮಾತಿಗೆ ಎಳೆಯುತ್ತಿದ್ದನೆಂದರೂ ತಪ್ಪಾಗಲಾರದು. ಸೀತಾ ಮೊದಲಿನ ಹಾಗೆ ಔಷಧಿ ಹಾಕಿಸಿಕೊಂಡು ತಕ್ಷಣ ಹೊರಡುತ್ತಿರಲಿಲ್ಲ. ಎಷ್ಟೋ ಹೊತ್ತು ಮಾತಾಡುತ್ತಾ ಕುಳಿತಿರುತ್ತಿದ್ದಳು. ನಮಗೂ ಅವಳ ಮಾತು, ನಗೆ, ಮುಗ್ಧ ಕುತೂಹಲ ಪ್ರಿಯವಾಗಿ ಮನಸ್ಸಿಗೆ ಹಿತವಾಗಿರುತ್ತಿತ್ತು. ಮನೆಗೆ ಬಂದೊಡನೆ ಅವಳನ್ನು ನೋಡುವುದು, ಮಾತನಾಡಿಸುವುದು ರೂಢಿಯಾಗಿ ಬಿಟ್ಟಿತು. ರಾಮಣ್ಣನವರು ನನ್ನಲ್ಲಿ ಕೃತಜ್ಞತೆಯಿಂದ ಹುಡುಗಿಯ ಮುಂದೆ ನನ್ನನ್ನು ಹೊಗಳಿ ಅವಳಿಗೆ ನನ್ನಲ್ಲಿ ಗೌರವ, ಆತ್ಮೀಯತೆ, ಸ್ನೇಹ ಎಲ್ಲವೂ ಬೆಳೆದಿತ್ತು. ಕಣ್ಣು ವಾಸಿಯಾಗಿ ಸೀತಾ ಬಾರದಿದ್ರೆ ಹೇಗೆ? ಆ ಯೋಚನೆ ಹಿತವಾಗಿರಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಇಂದಿರಾಳ ವೀಣೆ ಹೊರಗೆ ಬಂದಿತ್ತು. ರಾಜ ಬಟ್ಟೆಯಿಂದ ಧೂಳು ಒರೆಸುತ್ತಿದ್ದ. ಇದ್ಯಾಕಿಲ್ ಬಂತು? ರಾಜನನ್ನು ಕೇಳಿದೆ. ಅಲ್ಲಮ್ಮವ, ಅದ್ರ ಮೇಲೆಲ್ಲ ಜಿರ್ಲೆ ಓಡಾಡ್ತಿತ್ತು, ಹೊತ್ಸಿರೋ ಬಟ್ಟೆ ಒಗ್ಗೆ ಕೊಟ್ಟಿದ್ದೆ, ಹಾಗೆ ಒರೆಸೋಣ ಅಂತ ಹೊರಗೆ ತಂದೆ. ವೀಣೆಯ 7 ತಂತಿಗಳಿಂದಲೂ ಒಟ್ಟಿಗೆ ನೆನಪಿನ ನಾದ ಅಲೆ ಅಲೆಯಾಗಿ ಎದ್ದಿತ್ತು. ನನ್ನ ನೋವನ್ನು ಗಮನಿಸಿದ ರಾಜ ಪೆಚ್ಚು ಮುಖದಿಂದ ವೀಣೆ ಎತ್ತಿಕೊಂಡು ತಟ್ಟನೆ ಒಳಗೆ ಹೋದ. ಸೀತಾ ಗಾಬರಿಯಿಂದ ಒಂದು ಸಲ ನನ್ನ ಕಡೆಗೂ ಮತ್ತೊಂದು ಸಲ ವೀಣೆಯ ಕಡೆಗೂ ನೋಡಿದಳು. ಅವಳಿಗೇನು ಅರ್ಥವಾಯಿತು. ಕಣ್ಣಲ್ಲಿ ನೀರು ಕಾಣಿಸಿತು. ನಾನು ನಗಲು ಪ್ರಯತ್ನ ಪಟ್ಟೆ. ಸೀತಾ, ನೀನೇನ್ ಬರೀ ಮಾತಿನ ಮಲ್ಲಿ ಏನು? ಒಂದ್ ಹಾಡ್ ಹೇಳು ನೋಡೋಣ. ನನಗ್ ಹಾಡ್ ಬರೋಲ್ಲ, ಅಜ್ಜ ಒಂದ್ ಶ್ಲೋಕ ಕಲ್ಸಿದ್ದಾರೆ. ಹೌದಾ? ಅದನ್ನೇ ಹೇಳು. ಅದನ್ನೇನ್ರಿ ಹೇಳೋದು? ವೀಣೆ ಅಲ್ಲ, ಪಿಟೀಲಲ್ಲ, ಯಾರಿಗಿಷ್ಟವಾಗುತ್ತೆ? ಓ, ವೀಣೆ ಕಲಿಯೋ ಆಸೆನಾ ನಿಂಗೆ? ಕಲಿತೀಯಾ? ನಿನ್ಗಿಷ್ಟ ನೀನು? ವೀಣೆ ನಂಗ್ಯಾರು ಕಲಿಸ್ತಾರೆ? ನಿನ್ ಗಂಡ ಹೇಳ್ಕೊಡ್ತಾನೆ. ಗಂಡ ಎಂಬ ಮಾತು ಕಿವಿಗೆ ಬಿದ್ದದ್ದೇ ಸೆರಗಿನಲ್ಲಿ ಮುಖ ಮುಚ್ಚಿಕೊಂಡು ಒಂದೇ ಓಟ ಮನೆಗೆ. ಹೆಣ್ಣು ಮಕ್ಕಳ ಸ್ವಭಾವನೇ ಹೀಗೆ. ಮೊದಲು ಎಲ್ಲೂ ಇಲ್ದೇ ಇರೋ ನಾಚಿಕೆ, ಆಮೇಲೆ ಅಷ್ಟು ಸಲಿಗೆ ಅದ್ ಎಲ್ಲಿಂದ ಬರುತ್ತೋ ಅಂದುಕೊಂಡೆ. ನಗು ಬಂತು. ಏನಯ್ಯ, ಕೂತ್ಕೊಂಡೆ ಸುಖ ಸ್ವಪ್ನ ಕಾಣ್ತಿರೋ ಹಾಗಿದೆ ಎನ್ನುತ್ತಾ ಗೆಳೆಯ ನರಹರಿ ಒಳಗೆ ಬಂದ. ಬಾರಯ್ಯ ಬಾ, ಬಹಳ ದಿನವಾಯ್ತು ನೋಡಿ. ನೀನ್ ಊರ್ನಲ್ಲೇ ಇಲ್ವೇನೋ ಅಂದ್ಕೊಂಡಿದ್ದೆ. ಊರಲ್ಲಿಲ್ದೆ ನಾನೆಲ್ಲಯ್ಯ ಹೋಗ್ಲಿ? ಏನೋ ತಾಪತ್ರಯ, ಈ ಕಡೆ ಬರೋಕೆ ಆಗ್ಲಿಲ್ಲ. ಏನು, ಹುಷಾರಾಗಿದ್ದಿ ತಾನೆ? ಡಾಕ್ಟರ್ ನೆನಪು ಬಂದ್ ಹಾಗಿದೆ? ಹಾಗೇನಿಲ್ಲಪ್ಪ, ಡಾಕ್ಟರ್ ಮನೆಗಲ್ಲಪ್ಪ, ಗೆಳೆಯನ್ ನೋಡೋಕ್ ಬಂದಿದ್ದೀನಿ. ಓಹೋ, ಹಾಗೋ, ಸಂತೋಷ. ನಿಧಾನವಾಗಿ ಒಂದ್ಗಳಿಗೆ ಮಾತಾಡೋಣ ಬಾ. ನರಹರಿಯನ್ನು ನೋಡಿದ ರಾಜ ಅಡುಗೆಯವನಿಗೆ ಹೇಳಿ ಕಾಫಿ ಮಾಡಿಸಿದ. ಕಾಫಿಯೊಡನೆ ಮಾತೂ ಸಾಗಿತ್ತು. ಸಿಗರೇಟಿನ ಹೊಗೆ ರೂಮನ್ನು ತುಂಬಿದಂತೆ ಮಾತು ಸದ್ದು ಕಡಿಮೆಯಾಗಿ ಮೌನ ನೆಲೆಸಿತು. ನರಹರಿ, ಎಲ್ಲಾದ್ರೂ ಹೊರಗೆ ಹೋಗೋಣ ಬರ್ತ್ಯಾ? ನಿಂಗೆ ಬೇರೆನಾದ್ರೂ ಕೆಲಸ ಇದ್ಯಾ? ಗೆಳೆಯನನ್ನು ಪ್ರಶ್ನಿಸಿದೆ. ಅಂಥದ್ದೇನಿಲ್ಲಪ್ಪ, ಹೋಗೋಣ ನಡಿ. ನರಹರಿ ಎದ್ದು ನಿಂತ. ಕಾರಿನಲ್ಲಿ ಕಾರಂಜಿ ಕೆರೆಯವರೆಗೆ ಹೋಗಿ ಅಲ್ಲಿಳಿದು ನಡೆಯುತ್ತಾ ಹೊರಟೆವು. ಸೂರ್ಯ ಮರೆಯಾಗಿದ್ದರೂ
ಕತ್ತಲೇನೂ ಕವಿದಿರಲಿಲ್ಲ. ಕುಳಿತುಕೊಳ್ಳಲು ಹಾಕಿದ್ದ ಬೆಂಚಿನ ಮೇಲುಭಾಗಕ್ಕೆ ಹಬ್ಬಿಸಿದ್ದ ಬಳ್ಳಿಯಲ್ಲಿ ಕೆಂಪು ಹೂಗಳು ಗೊಂಚಲು ಗೊಂಚಲಾಗಿ ಅರಳಿ ನಿಂತಿತ್ತು. ಸ್ವಲ್ಪ ದೂರದಲ್ಲಿ ಚಾಮುಂಡಿ ಬೆಟ್ಟ ಇಳಿಬಿಸಿಲಿಗೆ ಮೈಯೊಡ್ಡಿ ನಿಂತಿತ್ತು. ಬಂಡೆಗಲ್ಲುಗಳ ನಡುವೆ ಹಸಿರು ಹೊಳಪು, ಚೆಲುವಿನ ಬಲೆ ಹರಡಿತ್ತು. ಅದನ್ನು ನೋಡುತ್ತಾ ನನಗೆ ತಟ್ಟನೆ ಸೀತೆಯ ನೆನಪಾಯ್ತು. ಅವಳು ಈಗ ನಮ್ಮೊಡನಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದ್ ಹೇಗ್ ಸಾಧ್ಯ? ಈಗೇನೋ ಕಣ್ಣಿನ ನಿಮಿತ್ತ ಬರ್ತಿದ್ದಾಳೆ. ಆ ಚಿಕ್ಕ ಹುಡುಗಿ ನನ್ನ ಮನಸ್ಸನ್ನ ಹೇಗ್ ತುಂಬಿದಾಳೆ ಅಂತ ಯೋಚಿಸಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆಯಲ್ಲ. ಪ್ರೇಮದ ಬಳ್ಳಿ ಎಲ್ಲೆಲ್ಲಿ ಹೇಗೆ ಹುಟ್ಟುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಅದರ ಪ್ರಜ್ಞೆ ನಮಗ್ ಬರೋ ವೇಳೆಗೆ ಅದು ಹಬ್ಬಿ ಹೃದಯವನ್ನೆಲ್ಲ ಆಕ್ರಮಿಸಿರುತ್ತೆ. ನನ್ನಲ್ಲೇ ನಾನು ಯೋಚಿಸುತ್ತಿದ್ದೆ. ಏನ ಮಾರಾಯ, ಏನ್ ಯೋಚನೆ ಮಾಡ್ತಿದ್ದಿ? ನನ್ನ ಮೌನವನ್ನು ಗಮನಿಸಿ ಗೆಳೆಯ ಕೇಳಿದ. ಏನ್ ಗೊತ್ತೇನೋ, ನನ್ನ ಹತ್ರ ಔಷಧಿಗೋಸ್ಕರ ಒಂದ್ ಹುಡುಗಿ ಬರ್ತಾ ಇದ್ದಾಳೆ. ಅವಳ ನೆನಪಂತು. ಅವಳು ಮೊದಲನೇ ಸಲ ನನ್ನ ನೋಡೋಕ್ ಬಂದಾಗ ಆ ಹುಡುಗಿಗೆ ಕಣ್ಣು ಮತ್ತೆ ಕಾಣೋದೇ ಇಲ್ಲ ಅಂದ್ಕೊಂಡಿದ್ದೆ. ಆ ವಿಷಯ ನನಗೂ ತಿಳಿತಪ್ಪ. ಏನೋ ತಿಳಿತಾ? ಹೇಗೆ? ಆ ರಾಮಣ್ಣವರು ನನಗೆ ಬಂಧುಗಳು. ನೀನು ತುಂಬಾ ಮುತುವರ್ಜಿ ವಹಿಸಿ ನೋಡ್ಕೊಂಡಿದ್ರಿಂದ ಸರಿ ಹೋಯ್ತು. ಒಂದು ವೇಳೆ ದೈವೇಚ್ಛೆ ಬೇರೆಯಾಗಿ ಆ ಹುಡುಗಿಗೆ ಕಣ್ಣೇ ಬರ್ದೇ ಹೋಗಿದ್ರೆ ಅಂತೆಲ್ಲಾ ಹೇಳಿದ್ರು. ಮೊದ್ಲೇ ತಂದೆ ತಾಯಿ ಇಲ್ದಿರೋ ಹುಡುಗಿ ಕಣ್ಣು ಹೋಗಿ ಕುರುಡಿಯಾಗಿದ್ರೆ ಆ ಮುದುಕರ ಪಾಡು ಹೇಗಿರ್ಬೇಕಿತ್ ಹೇಳು. ಏನ್ ಗೊತ್ತಾ, ಅವರು ನಿನ್ನ ಎಷ್ಟು ಹೊಗಳಿದ್ರೂ ತೃಪ್ತಿ ಇಲ್ಲ. ನಿನ್ನವರು ದೇವರು ಅಂತ ತಿಳಿದಿದ್ದಾರೋ? ಹೌದಾ? ನಾನವರ ಕಷ್ಟನ ಅರ್ಥ ಮಾಡ್ಕೋಬಲ್ಲೆ. ಗುಣವಾಗ್ಲಿ ಅಂತಲೇ ಎಲ್ಲಾ ರೋಗಿಗಳಿಗೂ ಚಿಕಿತ್ಸೆ ಮಾಡ್ತೀವಿ. ಆದ್ರೆ ಎಂದೂ ಈ ಬಗ್ಗೆ ಕಾತರಕ್ಕೆ ಗುರಿನೇ ಆಗಿರ್ಲಿಲ್ವೋ? ಸೀತಂಗೆ ಚಿಕಿತ್ಸೆ ಮಾಡೋಕೆ ಪ್ರಾರಂಭಿಸಿದಂದಿಂದ ದೇವ್ರೇ ಆ ಹುಡುಗಿ ಕಣ್ಣು ಕೊಡು ಅಂತ ನಾನ್ ಪ್ರಾರ್ಥಿಸದೇ ಇರೋ ದಿನವೇ ಇಲ್ಲ. ನನ್ನ ಶ್ರಮ ಸಾರ್ಥಕವಾಯ್ತು. ನಿನ್ನ ಕರ್ತವ್ಯ ನೀನ್ ಮಾಡ್ದೆ, ಮುಂದಿನ ಹೊಣೆ ನಿನ್ನದಲ್ಲ ಬಿಡು. ಏನೋ ಸರಿ ಆಯ್ತು, ಆಗದಿದ್ರೆ ನಿಂದೇನ್ ತಪ್ಪು? ಇಲ್ಲ ನರಹರಿ, ಬರೀ ಕರ್ತವ್ಯ ಅಲ್ಲ. ಸೀತಾ ಒಂಥರದಲ್ಲಿ ನನ್ನ ಖಾಲಿ ಬದುಕನ್ನ ತುಂಬಿದಾಳೆ. ಅವಳಿಗೆ ಒಳ್ಳೇದಾಗ್ಬೇಕು ಅಂತ ನನ್ ಮನ್ಸಾರಿ ಕೇಳ್ಕೊಳ್ತಿದ್ದೀನಿ. ಏನೋ ಹೇಳ್ತಿದ್ಯಾ? ನೀನು ಸೀತಾನ ಪ್ರೀತಿಸ್ತಿದ್ದೀಯಾ? ಇಷ್ಟು ಹೇಳ್ತಿದ್ದೀನಿ, ನಿಂಗೆ ಅರ್ಥವಾಗ್ಲಿಲ್ವೇ? ಅಯ್ಯೋ, ಅದಕ್ಯಾಕೋ ಚಿಂತೆ ಮಾಡ್ತಿ? ನಿನಗಿಷ್ಟವಿದ್ರೆ ಹೇಳು, ರಾಮಣ್ಣನವ್ರ ಹತ್ರ ನಾನ್ ಮಾತಾಡಿ ನಿನಗೆ ಮದುವೆ ಮಾಡಿಸ್ತೀನಿ. ನಾನು ಜೋರಾಗಿ ನಕ್ಕೆ. ನರಹರಿ ಪೆಚ್ಚಾಗಿ ನನ್ನ ಕಡೆ ನೋಡಿದ. ಒಳ್ಳೆ ಕತೆ ನಿಂದು. ಪ್ರೀತಿ ಪ್ರದರ್ಶನಕ್ಕೆ ಮದ್ವೆ ಆಗ್ಲೇಬೇಕೇನು? ಕ್ಷಮ್ಸಪ್ಪ, ನಿನ್ ಮನಸ್ಸು ನಂಗೆ ಅರ್ಥವಾಗಲ್ಲ. ಏನ್ ಹೇಳ್ಬೇಕು ಅಂತಿದೀಯಾ? ಇಂದ್ರ ಹೋದಾಗಿಂದ ನಮ್ಮನೆಯಲ್ಲಿ ಹೆಣ್ಣಿನ ನಗುನೇ ಇಲ್ಲ. ನನ್ನ ಬಾಳಂತೂ ಖಾಲಿ ಖಾಲಿ ಆಗೋಗಿದೆ. ಸೀತಾ ತನ್ನ ಮಮತೆಯಿಂದ ಅದಕ್ಕೆ ಚೈತನ್ಯ ತುಂಬಿದಾಳೆ. ನನ್ನ ಅಕ್ಕನ ಮಗ ರಾಜ ನಿನಗೆ ಗೊತ್ತಲ್ಲ? ಅದೇ ನಿಮ್ಮನೇಲಿ ಇದಾನಲ್ಲ, ಕಾಫಿ ತರಿಸ್ಕೊಟ್ನಲ್ಲ ಈಗ, ಅವನ್ ತಾನೇ? ಹೌದೋ, ಅವನಿಗೂ ಯಾರೂ ಇಲ್ಲ. ಸೀತಂಗ ಅವನ ಜೊತೆ ಮದ್ವೆ ಮಾಡಿ ಆ ಮಕ್ಕಳ ಸುಖದಲ್ಲಿ ನಾನ್ ಸಂತೋಷ ಕಾಣ್ಬೇಕು ಅಂತಿದ್ದೀನಿ. ಸೀತನ್ನ ನನಗೆ ಮಗಳಾಗಿ ಕೊಡು ಅಂತ ನಿನ್ ರಾಮಣ್ಣವ್ರು ಹೇಳ್ಬೋದಾ? ನರಹರಿ ಒಪ್ಪಿಕೊಂಡ. ಸಂತೋಷದಿಂದ ಅವನ ಮುಖ ಅರಳಿತ್ತು. ರಾಜನ ವಧುವಾಗಿ ಸೀತೆ ನನ್ನ ಮನೆ ತುಂಬಿದಳು. ಗೆಳೆತನದಲ್ಲೇ ನನ್ನಲ್ಲಿ ಅವಳು ತೋರಿಸಿದ ಮಮತೆ ದಿನ ಕಳೆದಂತೆ ತಾಯಿಯ ಪ್ರೇಮದಂತೆ ನನ್ನನ್ನೇ ಸುತ್ತುವರೆದಿತ್ತು. ಸೀತಾ ತನ್ನ ಪ್ರೇಮದಿಂದ ನನ್ನನ್ನು ರಾಜನನ್ನು ಬಂಧಿಸಿದ್ದಳು. ಈಗ ನನಗೆ ಮನೆಗೆ ಬರಲು ಬೇಸರವಿಲ್ಲ. ಬಂದ ಕೂಡಲೇ ಪುಟ್ಟ ಇಂದಿರಾ ತಾಯಿಯ ಕೈಯಿಂದ ಜಾರಿ ನನ್ನ ಬಳಿಗೆ ಬರುತ್ತಾಳೆ. ಅವಳ ನಗು ಬಾಗಿಲಲ್ಲೇ ನನಗೆ ಸ್ವಾಗತವನ್ನು ತೋರಿ ಮನೆಯನ್ನೆಲ್ಲ ತುಂಬಿರುವಂತೆ ಭಾಸವಾಗುತ್ತೆ. ಹವಳದಂತಹ ತುಟಿಗಳನ್ನು ಒಂದಾಗಿಸುತ್ತಾ ಮಾವ ಮಾವ ಎಂದು ತದಲಿದಾಗ ನಾನು ನನ್ನ ಶ್ರಮವನ್ನೆಲ್ಲ ಮರೆತು ಅದನ್ನು ನೋಡುತ್ತಾ ನಿಲ್ಲುತ್ತೇನೆ.